ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಳ್ಳು ಬೆಲ್ಲನ ಹಬ್ಬಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳೋದು ಅಂತ ನೋಡ್ಕೊಂಡ್ಬರೋಣ. ಎಳ್ಳು ಬೆಲ್ಲನ ಈ ವಿಂಟರ್ ಸೀಸನಲ್ಲಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ವಿಟಮಿನ್ಸ್ ಮತ್ತು ಮಿನರಲ್ಸ್ನ ಈ ಸೀಸನ್ಗೆ ಅದು ನಮಗೆ ಬಾಡಿಗೆ ಏನೇನು ಬೇಕೋ ಆ ಥರದ್ದೆಲ್ಲ ಪೋಷಕಾಂಶಗಳನ್ನ ಒದಗಿಸಿಕೊಡುತ್ತೆ. ಆದ್ದರಿಂದ ನಾವು ಎಳ್ಳು ಬೆಲ್ಲನ ಈ ಸೀಸನಲ್ಲಿ ತಿನ್ನೋದು ಬಹಳ ಮುಖ್ಯ. ಬನ್ನಿ ಈಗ ನಾವು ಹೇಗೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಎಲ್ಲನೂ ಒಂದೊಂದು ಕೆಜಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಎಲ್ಲ ಐಟಮ್ಸು ಅಷ್ಟೇ ಕರೆಕ್ಟಾಗಿ 1 ಕೆಜಿ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ 1 ಕೆಜಿ, ಬೆಲ್ಲ 1 ಕೆಜಿ, ಕಡಲೆ ಬೀಜ 1 ಕೆಜಿ, ಕಡಲೆ 1 ಕೆಜಿ, ಹಾಗೆ ಎಳ್ಳು 500 ಗ್ರಾಮ್ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಎಳ್ಳು ಮುಖ್ಯವಾಗಿ ಯೂಸ್ ಮಾಡಲೇಬೇಕು. ಇದಕ್ಕೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಎಳ್ಳಿರಬೇಕು. ಮೇನಾಗಿ ನಾವು ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸು ಜಾಸ್ತಿ ಹಾಕಿ ಎಳ್ಳನ್ನ ಕಡಿಮೆ ಹಾಕೋದಲ್ಲ, ಅದನ್ನು ಕೂಡ ನಾವು ಜಾಸ್ತಿನೇ ಯೂಸ್ ಮಾಡಬೇಕು. ಆವಾಗಲೇ ನಮಗೆ ಎಳ್ಳು ಬೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿರೋದು. ಮತ್ತು ಎಳ್ಳು ಬೆಲ್ಲಕ್ಕೆ ಎಳ್ಳು ಜಾಸ್ತಿ ಇರಲೇಬೇಕು. ಈಗ ಬಂದು ನಾನು ಕೊಬ್ಬರಿ ಮತ್ತು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ತಿನ್ನೋದಕ್ಕೂ. ಸ್ವಲ್ಪ ದಪ್ಪದಾಗಿ ಮಾಡ್ಕೊಬೇಡಿ, ಚಿಕ್ಕದು ಆದಷ್ಟು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದು ಇಲ್ಲಿ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಕೆಜಿ ಕಡಲೆ ಬೀಜನ ಅರ್ಧ ಕೆಜಿ ಹಾಕ್ಕೊಂಡು 2 ಸತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸೀದೋಗಿರೋ ಥರ ನಮಗೆ ಕಾಣಬಾರ್ದು. ಎಳ್ಳು ಬೆಲ್ಲದಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಳ್ಳೋಣ. ಕಡಲೆ ಬೀಜ ಆರೋಕೆ ಎತ್ತಿಡಿ, ಅಂದರೆ ಬಾಣಲಿಲೇ ಬಿಟ್ಬಿಡಬೇಡಿ, ಅದು ಕಪ್ಪಗಾಗೋಗುತ್ತೆ, ಸೀದೋಗುತ್ತೆ ಹೀಟ್ಗೆ. ಬೇರೆ ಒಂದು ಸಪ್ರೇಟಾಗಿರೋಂಥ ಪ್ಲೇಟ್ಗೆ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಬಂದು ನಾನು ಎಳ್ಳನ್ನ ಹುರ್ಕೊತಾ ಇದ್ದೀನಿ. ನಾವು ಎಳ್ಳು ಬೆಲ್ಲ ಮಾಡೋಕ್ಕೆ ಎಳ್ಳನ್ನ ಆದಷ್ಟು ಬಿಳಿಗೆ ಇರಬೇಕು ಪೂರ್ತಿ, ಅದು ಪ್ಯೂರ್ ವೈಟ್ ಆಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಕ್ರೀಮ್ ಕಲರ್ ಎಳ್ಳೆಲ್ಲ ಸಿಗುತ್ತಲ್ಲ, ಸ್ವಲ್ಪ ಶೇಡ್ ಆಗಿರೋದು, ಅದನ್ನು ಯೂಸ್ ಮಾಡಿದ್ರೆ ನಾವು ಫ್ರೈ ಮಾಡಿದಾಗ ಅದು ಇನ್ನೂ ಜಾಸ್ತಿ ಸ್ವಲ್ಪ ರೋಸ್ಟ್ ಆಗಿರೋ ಥರ ಕಾಣುತ್ತೆ. ಎಳ್ಳು ಬೆಲ್ಲಕ್ಕೆ ಆದಷ್ಟು ವೈಟ್ ಎಳ್ಳು, ಪೂರ್ತಿ ಪ್ಯೂರ್ ವೈಟ್ ಕಲರ್ ಸಿಕ್ಕಿದ್ರೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಜಾಸ್ತಿ ಸೀದೋಗಿರೋ ಥರ ರೋಸ್ಟ್ ಮಾಡ್ಕೊಬಾರ್ದು, ಮೀಡಿಯಮಾಗಿ ನೋಡಿಕೊಂಡು ಹದವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಬೇಕು. ಎಳ್ಳು ಚಿಟಪಟ ಅಂತ ಸಿಡಿಯುತ್ತೆ, ಆವಾಗ ನಮಗೆ ಅದಾಗಿದೆ ಅಂತ ಅರ್ಥ. ಆವಾಗ ಎತ್ತಿಟ್ಕೊಂಡ್ರೆ ನಮಗೆ ಎಳ್ಳು ಹುರಿದಿರೋದು ರೆಡಿಯಾಗಿರುತ್ತೆ. ಎಳ್ಳನ್ನು ಕೂಡ ನೀವು ಫ್ರೈ ಮಾಡಿದ್ಮೇಲೆ ಸಪ್ರೇಟ್ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು, ಇಲ್ಲಾಂದರೆ ಬಾಣಲಿಲೇ ಬಿಟ್ಟರೆ ಎಳ್ಳು ಕಪ್ಪಾಗೋಗುತ್ತೆ. ಈಗ ಕಡಲೆ ಬೀಜ ಆರ್ಕೊಂಡಿದೆ, ಇವಾಗ ನಾವು ಅದನ್ನು ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಆಚೆ ಬರುತ್ತೆ, ಆವಾಗ ನಾವು ಅದನ್ನು ಸಪ್ರೇಟ್ ಮಾಡ್ಕೊಬಹುದು ಈಸಿಯಾಗಿ. ಅದರಲ್ಲೂ ಕೂಡ ಸಿಪ್ಪೆ ಇರಬಾರ್ದು, ಹಾಗೆ ನಾವು ಸಪ್ರೇಟ್ ಮಾಡ್ಕೊಬೇಕು. ಕಡಲೆ ಬೀಜ ಈಗ ರೆಡಿಯಾಗಿದೆ. ನಾವು ಕೊಬ್ಬರಿ ಮತ್ತು ಬೆಲ್ಲನ ಕಟ್ ಮಾಡಿದ್ಮೇಲೆ ಒಂದು ದಿವಸ ಪೂರ್ತಿ ಸನ್ಲೈಟಲ್ಲಿ ಒಣಗಿಸ್ಕೊಬೇಕು. ಆವಾಗ ಮೆತ್ತಗಿರುತ್ತಲ್ಲ ಕೊಬ್ಬರಿನೂ ಮತ್ತು ಬೆಲ್ಲ, ಅದು ಗಟ್ಟಿಯಾಗಿರುತ್ತೆ, ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಅದು. ಈಗ ಬಂದು ನಾವು ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ, ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಆಗುತ್ತೆ. ಈಗ ಬನ್ನಿ ಎಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ಇದನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಬಹುದು. ಇಲ್ಲ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಮೆತ್ತಗಾಗೋಗುತ್ತೆ. ಇದಾಗಿತ್ತು ಫ್ರೆಂಡ್ಸ್, ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ಎಳ್ಳು ಬೆಲ್ಲ ಮಾಡ್ಕೊಬೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.